ಭೂಮಿ ಮೇಲಿನ ಸ್ವರ್ಗದಂತಿದ್ದ ಮ್ಯಾನ್ಮಾರ್ ಥೈಲ್ಯಾಂಡ್ನಲ್ಲಿ ಅಕ್ಷರಶಃ ನರಕವೇ ಸೃಷ್ಟಿಯಾಗುತ್ತಿದೆ. ಕೆಲವು ಸೆಕೆಂಡ್ ಭೂಮಿ ಕೋಪಿಸಿಕೊಂಡಿದ್ದಕ್ಕೆ ಸಾವಿನ ಪ್ರವಾಹ ಹರಿದಿದೆ. ಸಾವಿರಾರು ಕಟ್ಟಡಗಳು ನೆಲಕಚ್ಚಿವೆ. ಸಾವಿನ ಆಕ್ರಂದನ ಇಡೀ ದೇಶದಾದ್ಯಂತ ಅನುರಣಿಸುತ್ತಿದೆ. ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಸಂಭವಿಸಿರುವ ಭೀಕರ ಭೂಕಂಪನಕ್ಕೆ ಇಡೀ ವಿಶ್ವವೇ ಬೆಚ್ಚಿಬಿದ್ದಿದೆ. 7.7 ತೀವ್ರತೆಯ ಭೂಕಂಪನಕ್ಕೆ ಮ್ಯಾನ್ಮಾರ್ ಅಕ್ಷರಶಃ ಸ್ಮಶಾನವಾಗಿದೆ. ಕಾಲಿಟ್ಟಲ್ಲೆಲ್ಲ ಶವಗಳು, ಕೈಯಿಟ್ಟಲ್ಲೆಲ್ಲ ರಕ್ತ, ಎತ್ತ ನೋಡಿದ್ರೂ ಗೋಳು, ಆಕ್ರಂದನ. ಮ್ಯಾನ್ಮಾರ್ ಒಂದರಲ್ಲೇ 1000ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಕುಸಿದ ಕಟ್ಟಡಗಳ ಅವಶೇಷಗಳಡಿ ಹುಡುಕಿದಷ್ಟು ಶವಗಳು ಸಿಗ್ತಿವೆ. 2350ಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ನರಳಾಡ್ತಿದ್ದಾರೆ. ಸ್ವರ್ಗದಂತಿದ್ದ ಮ್ಯಾನ್ಮಾರ್ ಪಕ್ಕದ ದೇಶ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಸದ್ಯ ಕಾಣ್ತಿರೋದು ಯುದ್ಧ ಮುಗಿದ ಬಳಿಕ ಕಾಣೋ ಪರಿಸ್ಥಿತಿ. ಐಷಾರಾಮಿ ನಗರವಾಗಿ ಪ್ರವಾಸಿಗರ ಪಾಲಿನ ಇಂದ್ರನ ಒಡ್ಡೋಲಗದಂತಿದ್ದ ಬ್ಯಾಂಕಾಕ್ನಲ್ಲೂ ಉಳಿದಿರೋದು ಸಾವು, ಬರೀ ಆಕ್ರಂದನ. ಮ್ಯಾನ್ಮಾರ್ನಲ್ಲಿ 10,000 ಮೀರುತ್ತಾ ಸಾವಿನ ಸಂಖ್ಯೆ. ಮಸೀದಿಯೂ ಉಳಿಯಲಿಲ್ಲ, ಮಂದಿರವೂ ಉಳಿಯಲಿಲ್ಲ. ಸುಂದರ ನಗರ ಮ್ಯಾನ್ಮಾರ್ ಎಷ್ಟರ ಮಟ್ಟಿಗೆ ಸರ್ವನಾಶ ಆಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾರಿ ಹೇಳ್ತಿವೆ. ಸೆಂಟ್ರಲ್ ಮ್ಯಾನ್ಮಾರ್ ಪ್ರದೇಶ ಸಂಪೂರ್ಣ ನಾಶ ಆಗಿದೆ. ಮಸೀದಿಯೂ ಉಳಿದಿಲ್ಲ, ಮಂದಿರವೂ ಉಳಿದಿಲ್ಲ. ಜೀವ ಉಳಿಸಬೇಕಾದ ಆಸ್ಪತ್ರೆಗಳು ಕೂಡ ಧರೆಗುರುಳಿವೆ. ಕಟ್ಟಡಗಳೆಲ್ಲ ನೆಲಸಮ ಆಗಿವೆ. ಸುಮಾರು 10,000 ಜನ ಸಾವನ್ನಪ್ಪಿರಬಹುದು ಅಂತ ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಅಂದಾಜಿಸಿದೆ. ಭೂಕಂಪನದ ಒಂದೊಂದು ದೃಶ್ಯವೂ ಭಯಾನಕ, ಘೋರಾತಿ ಘೋರ. ಗಗನದೆತ್ತರದ ಕಟ್ಟಡಗಳೇ ನೆಲಸಮಾಧಿಯಾಗಿವೆ. ಮನೆಗಳೆಲ್ಲ ತರೆಗೆಲೆಗಳಂತೆ ಉರುಳಿ ಹೋಗಿದ್ದು ಎಲ್ಲೆಂದರಲ್ಲಿ ಭೂಮಿ ಬಾಯಿ ತೆರೆದಿವೆ. ಒಂದೊಂದು ದೃಶ್ಯಗಳು ವಿನಾಶವನ್ನ ಸಾರಿ ಹೇಳ್ತಿವೆ. ಹಾಯಾಗಿ ಈಜಾಡುತ್ತಿದ್ದವರು ಎದ್ನೋ ಬಿದ್ನೋ ಓಡಿದ್ರು. ಬಹು ಅಂತಸ್ತಿನ ಕಟ್ಟಡ, ಅದರ ಮೇಲೆ ಈಜುಕೊಳ. ಪ್ರೇಮಿಗಳು ಹಾಯಾಗಿ ಈಜಾಡ್ತಿದ್ರು. ಇಡೀ ಕಟ್ಟಡ ಅಲುಗಾಡ್ತು. ಸಮುದ್ರದಲ್ಲಿ ಅಲೆಗಳಂತೆ ಈಜುಕೊಳದಲ್ಲಿನ ನೀರು ಅಪ್ಪಳಿಸೋಕೆ ಶುರುವಾಯಿತು. ಬೆಚ್ಚಿ ಬಿದ್ದ ಪ್ರೇಮಿಗಳು ಎದ್ನೋ ಬಿದ್ನೋ ಅಂತ ಈಜುಕೊಳದಿಂದ ಎದ್ದು ಓಡಿ ಹೋಗಿದ್ದಾರೆ. ಮ್ಯಾನ್ಮಾರ್ ಮಾಂಡಲೆ ಎಂಬಲ್ಲಿ ಈ ಘಟನೆ ನಡೆದಿದೆ. ಸಿಸಿಟಿವಿಯಲ್ಲಿ ದೃಶ್ಯ ಸರಿಯಾಗಿದೆ. ಈ ದೃಶ್ಯ ನೋಡಿ. ಕುಸಿದು ಬಿದ್ದ ಕಟ್ಟಡದ ಅವಶೇಷಗಳ ಮಧ್ಯೆ ಸಿಲುಕಿ ಕಾರ್ಮಿಕ ಪರದಾಡಿದ್ದಾನೆ. ಸಹಾಯಕ್ಕೆ ಕೂಗುತ್ತಿದ್ರೂ ಯಾರೂ ರಕ್ಷಣೆಗೆ ಮುಂದಾಗಿಲ್ಲ. ಮ್ಯಾನ್ಮಾರ್ನಲ್ಲಿ ಬೃಹತ್ ಬಿಲ್ಡಿಂಗ್ ಕುಸಿದಿದ್ದು 45ಕ್ಕೂ ಹೆಚ್ಚು ಜನ ಸಿಲುಕಿದ್ದಾರೆ. ಬ್ಯಾಂಕಾಕ್ನ ಜೆಜೆ ಮಾಲ್ ಬಳಿ ನಿನ್ನೆ ನಿರ್ಮಾಣ ಹಂತದ ಬೃಹತ್ ಕಟ್ಟಡ ಕುಸಿದು ಬಿದ್ದಿತ್ತು. 10 ಕಾರ್ಮಿಕರು ಜೀವಂತ ಸಮಾಧಿಯಾಗಿದ್ರೆ ಮತ್ತಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಕೆಲ ಕಾರ್ಮಿಕರು ಕಾಣೆಯಾಗಿದ್ದಾರೆ. ಅವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಘಟನಾ ಸ್ಥಳದಲ್ಲಿ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿರುವ ದೃಶ್ಯ ಮನ ಕಲಕುವಂತಿತ್ತು. ಮೆಟ್ರೋ ರೈಲು ಹೇಗೆ ಓಲಾಡ್ತಿದೆ ನೋಡಿ. ಇದು ಬ್ಯಾಂಕಾಕ್ನ ಮೆಟ್ರೋ ನಿಲ್ದಾಣ. ಭೂಮಿ ಕಂಪಿಸಿದ ತೀವ್ರತೆಗೆ ಮೆಟ್ರೋ ರೈಲು ಅತ್ತ ಇತ್ತ ಓಲಾಡಿದೆ. ಮ್ಯಾನ್ಮಾರ್ಗೆ ಭಾರತದ 80 NDRF ಸಿಬ್ಬಂದಿ. ಆಪರೇಷನ್ ಬ್ರಹ್ಮ ಹೆಸರಲ್ಲಿ ಭಾರತದ ನೆರವು. ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿರುವ ಮ್ಯಾನ್ಮಾರ್ಗೆ ಭಾರತ ಆಪರೇಷನ್ ಬ್ರಹ್ಮ ಹೆಸರಲ್ಲಿ ನೆರವಿನ ಹಸ್ತ ಚಾಚಿದೆ. ಮ್ಯಾನ್ಮಾರ್ಗೆ ಮೋದಿ ಸರ್ಕಾರ 15 ಟನ್ ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿಕೊಟ್ಟಿದೆ. IAF-C-130 ವಿಮಾನದ ಮೂಲಕ ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿಕೊಡಲಾಗಿದೆ. ಔಷಧಿ ಸಾಮಗ್ರಿಗಳು, ಟೆಂಟ್, ಬ್ಲಾಂಕೆಟ್ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಹೊತ್ತ ವಿಮಾನ ಮ್ಯಾನ್ಮಾರ್ಗೆ ತಲುಪಿದೆ. ಇದರೊಂದಿಗೆ 80 ಮಂದಿ NDRF ಸಿಬ್ಬಂದಿ ಕೂಡ ಮ್ಯಾನ್ಮಾರ್ಗೆ ತೆರಳಿದ್ದಾರೆ. ಭಾರತದ ಜೊತೆ ಹಲವು ರಾಷ್ಟ್ರಗಳು ಭೂಕಂಪ ಪೀಡಿತ ದೇಶಗಳಿಗೆ ಸಹಾಯ ಹಸ್ತ ಚಾಚಿವೆ. ಚೀನಾ 118 ಕೋಟಿ ಜೊತೆ 9 ಟನ್ ಅಗತ್ಯ ವಸ್ತುಗಳು, ಐರೋಪ್ಯ ರಾಷ್ಟ್ರಗಳಿಂದ 23 ಕೋಟಿ ನೆರವು, ದಕ್ಷಿಣ ಕೊರಿಯಾ 17 ಕೋಟಿ, ನ್ಯೂಜಿಲೆಂಡ್ 9 ಕೋಟಿ ಆರ್ಥಿಕ ಸಹಾಯ ಘೋಷಣೆ ಮಾಡಿದೆ.
ಥೈಲ್ಯಾಂಡ್ನಿಂದ ಕನ್ನಡಿಗರು ಸುರಕ್ಷಿತವಾಗಿ ವಾಪಸ್. ಕುಟುಂಬ ಸಮೇತ ಥೈಲ್ಯಾಂಡ್ನ ಬ್ಯಾಂಕಾಕ್ಗೆ ಕನ್ನಡಿಗರ ಗುಂಪೊಂದು ಪ್ರವಾಸಕ್ಕೆ ಹೋಗಿತ್ತು. ಭೂಕಂಪ ಸಂಭವಿಸಿದ ಬೆನ್ನಲ್ಲೇ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಮಧ್ಯಾಹ್ನ 3:30 ಸುಮಾರಿಗೆ ಇಂಡಿಗೋ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಸ್ವಲ್ಪ ಪ್ಯಾನಿಕ್ ಆದ್ವಿ, ಒಂದು 10-15 ಮಿನಿಟ್ಸ್. ಬಟ್ ಎಲ್ಲ ಕ್ರೂ ಮೆಂಬರ್ಸ್, ಸ್ಟಾಫ್ ಮೆಂಬರ್ಸ್ ಇದ್ರು ಹೋಟೆಲಲ್ಲಿ ಸಪೋರ್ಟ್ ಮಾಡಿದ್ರು. ಅದೇ ಸರ್ 10 ಮಿನಿಟ್ಸ್ ಆ್ಯಕ್ಚುಲಿ ಶೇಕಿಂಗ್ ಇತ್ತು, ಒಳ್ಳೆ ಶೇಕಿಂಗೇ ಇತ್ತು ಆ್ಯಕ್ಚುಲಿ. ಹೊರಗಡೆ ಬಂದಿದ್ವಿ, ಬಟ್ ಬಿಲ್ಡಿಂಗ್ಸ್ ಎಲ್ಲ ಏನೂ ಡ್ಯಾಮೇಜ್ ಆಗಿಲ್ಲ. ಮ್ಯಾನ್ಮಾರ್ನಲ್ಲಿರುವ ಕನ್ನಡಿಗರು ಸೇಫ್ ಆಗಿದ್ದಾರೆ, ಯಾರಿಗೂ ತೊಂದರೆ ಆಗಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಯಾರಿಗೂ ತೊಂದರೆ ಆಗಿರೋ ಮಾಹಿತಿ ಯಾವುದು ಬಂದಿಲ್ಲ ಇಲ್ಲಿವರೆಗೂ. ಪ್ರಕೃತಿ ಮುನಿಸಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.